ಮನೆಗೆ ನನ್ನ ಅಪ್ಪ ಮತ್ತು ಅಮ್ಮ ಬಂದಿದ್ದಾರೆ. ಅನಿ ಪುನೀತ್ ರಾಜ್ಕುಮಾರ್ ರಾಜ್ಕುಮಾರ್ ಅವರು, ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಅಷ್ಟು ಮೂವಿದು ಒಂದು ಎರಡ ದಿನ ಏಪ್ರಿಲ್ 24, 1916 ಅವರ ನಿಧನವೇದಿ. ನಿಮ್ಗೆ ರೇಟ್ ಕೆಂಟುಕಿ ಕರ್ನಲ್ ಅಷ್ಟೇ ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ. ಇಲ್ಲಿ ಅಂಬರೀಷ್ ಅವರು ಹುಟ್ಟಿದ್ದು. ನನ್ನ ಮನೆಗೆ ನನ್ನ ಅಪ್ಪ ಮತ್ತು ಅಮ್ಮ ಬಂದಿದ್ದಾರೆ. ನೋಡಿ, ಇವಾಗ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಸಮರ್ಥ? ನಾವು ಪುನೀತ್ ರಾಜ್ಕುಮಾರ್ ಸಮಾಧಿ. ಹೌದಾ? ಹೌದು. ಎಲ್ಲಿ ಅದು ಇರೋದು ಗೊತ್ತಿಲ್ವಾ? ಕಂಠೀರವ ಸ್ಟುಡಿಯೋ ಹತ್ರ. ಸಮಾಜ ಅನಿ ಬಾ ಬೆಲ್ಟ್ ಹಾಕೋ. ನಾವೀಗ ಪುನೀತ್ ರಾಜ್ಕುಮಾರ್ ಸಮಾಧಿ ಹತ್ರ ಹೋಗ್ತಾ ಇದ್ದೀವಿ. ಇವರಿಗೆಲ್ಲ ಅಲ್ಲಿ ಪುನೀತ್ ರಾಜ್ಕುಮಾರ್ ಹತ್ರ ಹೋಗ್ಬೇಕಂತೆ. ಅಲ್ಲಿಗೆ ಈಗ ನಾವೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೀವಿ. ನಾನು ನಿಮ್ಗೆ ಮತ್ತೆ ಸಿಗ್ತೀನಿ. ಬಾಯ್. ಪುನೀತ್ ರಾಜ್ಕುಮಾರ್ನ ಎಲ್ಲಿ ತೂತಾರ ತನಿಖಲು? ಅದು ಎಲ್ಲಿದೆ? ಅಲ್ಲೇನಾ? ಅಲ್ಲ ಸದಾಶಿವನಗರ ಅಲ್ಲ? ಅಲ್ಪೋರ್ದು 1 ಗಂಟೆ ಹಾಕೊಂಡು. ಸ್ಟುಡಿಯೋ ಹತ್ರ ಈಗ ಹೋಗ್ತಾ ಇದ್ದೀವಿ. ನೋಡಿ, ಇವಾಗ ಹಾಕಿದ್ದಲ್ಲ ಪುನೀತ್ ರಾಜ್ಕುಮಾರ್ ಇದು ಈಗಲೂ ಬತ್ತಿಲಕ ಬರ್ಬೇರಿ ಪೂರಾ. चल रहे हो तो जिंदा हो, नजर में ख्वाबों की बिजलियां लेके चल रहे हो तो जिंदा हो, हवा के झोंकों के जैसे आजाद रहना सीखो, तुम एक दरिया के जैसे लहरों में बहना सीखो, हर एक लम्हे से तुम मिलो खोले अपनी बाहें. ತುಂಬಾ ಹತ್ರ ಇದೆ. ನಿಟ್ಟ ಸಾಂತ್ವನ ನೀ ಇಲ್ಲವಾದರೆ ನಾ ಹೇಗೆ ಬಾಳಲಿ, ನೀ ಅಮೃತಧಾರೆ ಕೂಟಿ ಜನ್ಮ ಜೊತೆಗಾತೀನಿ, ಅಮೃತಧಾರೆ ಇಹಕು ಪರಕು ಸಂಗಾತಿ. ಬೇಜಾರಾಗ್ತದೆ. ನಾವಿವಾಗ ಕಂಠೀರವ ಸ್ಟುಡಿಯೋ ಒಳಗಡೆ ಇದ್ದೀವಿ. ರಾಜ್ಕುಮಾರ್ ಹಾಗೆ ಪಾರ್ವತಮ್ಮ ರಾಜ್ಕುಮಾರ್ ಇವ್ರದೆಲ್ಲ ಸಮಾಧಿ ಇಲ್ಲಿದೆ ನೋಡಿ. ಇದು ಪಾರ್ವತಮ್ಮ ರಾಜ್ಕುಮಾರ್ ಅವರು. ಪುನೀತ್ ರಾಜ್ಕುಮಾರ ಅಮ್ಮರಾದ ಪಾರ್ವತಮ್ಮ ರಾಜ್ಕುಮಾರ್ ಸಮಾಧಿ ಪುನೀತ್ ರಾಜ್ಕುಮಾರ್ ಅವರು ಪಕ್ಕದಲ್ಲೇ ಇದೆ ನೋಡಿ. ಹಾಗೆ ಇಲ್ಲಿ ಇವರು ನೋಡ್ಬೋದು, ಇವರೇ ಪುನೀತ್ ರಾಜ್ಕುಮಾರ್ ಸಮಾಧಿ ಹತ್ರ ಯಾವಾಗಲೂ ಇವರೇ ಇರೋದು ನೋಡ್ಬೋದು. ಇದು
ರಾಜ್ಕುಮಾರ್ ಅವರ ಸಮಾಧಿ. ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರಿದ್ದಾರೆ, ಅಂದರೆ ಪುನೀತ್ ರಾಜ್ಕುಮಾರ್ ಅಪ್ಪ, ಅವರ ಸಮಾಧಿ ನೋಡ್ಬೋದು ಇಲ್ಲಿ. ಹಾಗೆ ಇಲ್ಲಿ ನೋಡೋದಾದರೆ ರಾಜ್ಕುಮಾರ್ ಅವರು ಎಷ್ಟು ಮೂವಿಯಲ್ಲಿ ಆ್ಯಕ್ಟ್ ಮಾಡಿದ್ದಾರೆ, ಅಷ್ಟು ಮೂವಿದು ಒಂದೊಂದು ಫೋಟೋನ ಇಲ್ಲಿ ಹಾಕಿದ್ದಾರೆ ನೋಡ್ಬೋದು ಸಾಲಾಗಿ. ರಾಜ್ಕುಮಾರ್ ಅವರು ಸ್ಟಾರ್ಟಿಂಗ್ ಮೂವಿಯಿಂದ ಹಿಡಿದು ಅವರದ್ದು ಕೊನೆ ಮೂವಿ ಏನಾಗಿತ್ತು ನೋಡಿ, ಅದೆಲ್ಲ ಇಲ್ಲಿ ಒಂದೊಂದಾಗಿ ನೋಡಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಅಂತೇಳಿ ನೋಡ್ಬೋದು. ಸನಾದಿಯಪ್ಪನ್ನ, ನಾನಿನ್ನ ಮರೆಯಲಾರೆ, ದಾರಿ ತಪ್ಪಿದ ಮಗ, ತ್ರಿಮೂರ್ತಿ, ಪರಶುರಾಮ್, ಶ್ರುತಿ ಸೇರಿದಾಗ, ಬಬ್ರುವಾಹನ, ಆಹಾ ಒಂದ ಎರಡ, ಅವರ ಒಂದೊಂದು ಮೂವಿ ಅಂತೂ ಸಖತ್ ಹಿಟ್ಟಾಗಿದೆ. ನನಗಂತೂ ರಾಜ್ಕುಮಾರ್ ಮೂವಿ ಅಂತ ಹೇಳಿದರೆ ತುಂಬಾ ಇಷ್ಟ. ಹಾಗೆ ಪುನೀತ್ ರಾಜ್ಕುಮಾರ್ ಮೂವಿನೂ ಅಷ್ಟೇ ಇಷ್ಟ, ನಂಗೆ ಸಖತ್ ಇಷ್ಟ. ಈ ಫ್ಯಾಮಿಲಿ ಅವ್ರದ್ದು ಯಾವುದೇ ಮೂವಿ ಬರಲಿ ನಾನಂತೂ ಮಿಸ್ಸೇ ಮಾಡಲ್ಲ, ಅಷ್ಟೊಂದು ಇಷ್ಟ. ಹಾಗೆ ಇಲ್ಲಿ ಅಂಬರೀಷ್ ಅವರದ್ದು ಕೂಡ ಸಮಾಧಿ ಇತ್ತು. ಏನೋ ಈ ಸಲ ಎಲ್ಲ ಇಲ್ಲಿ ಕಾಂಪೌಂಡ್ ಎಲ್ಲ ಕಟ್ಟಿದ್ದಾರೆ, ಕಾಣ್ತಾ ಇಲ್ಲ. ಅದು ಆ ಕಡೆ ಹೋಗಬೇಕು ನಾವು, ಅಲ್ಲಿಂದ ನಾನು ತೋರಿಸ್ತೇನೆ ನಿಮಗೆ. ನೋಡಿ ಇಲ್ಲಿ ನೋಡ್ಬೋದು ಡಾಕ್ಟರ್ ರಾಜ್ಕುಮಾರ್ ಅವರ ವ್ಯಕ್ತಿ ಚಿತ್ರ ಅಂತ ಹೇಳಿದರೆ, ಅವರು ಹುಟ್ಟಿದ ದಿನ ಏಪ್ರಿಲ್ 24, 1929 ಅವರು ಹುಟ್ಟಿರೋದು. ಅವರು ಹುಟ್ಟಿದ ಜಾಗ ಕೂಡ ಹಾಕಿದ್ದಾರೆ, ಗಾಜನೂರು. ಅವರ ಹುಟ್ಟು ಹೆಸರು ಮುತ್ತುರಾಜ. ಸಿನಿಮಾ ಲೋಕದ ಹೆಸರು ಅವರಿಗೆ ಬಂದ್ಬಿಟ್ಟು ರಾಜ್ಕುಮಾರ್ ಅಂತೇಳಿ ಮಾಡಿರೋದು. ಅವರು ಕೊನೆಯದಾಗಿ ಅವರ ನಿಧನ ಆಗಿದ್ದು ಏಪ್ರಿಲ್ 12, 2006 ಅವರ ನಿಧನ ಆಗಿದ್ದು. ಇಲ್ಲಿ ಎಲ್ಲ ಅವರದ್ದು ಎಲ್ಲ ಯಾವುದೆಲ್ಲ ಅವರ ರಂಗಭೂಮಿಗೆ ಯಾವ ಥರ ಪಾದಾರ್ಪಣೆ ಮಾಡಿದರು, ಹೇಗೆಲ್ಲ ಹೆಗ್ಗಳಿಕೆಗೆ ಪಾತ್ರರಾದದ್ದು ಎಲ್ಲನಲ್ಲಿ ತೋರಿಸ್ತಾ ಇದ್ದಾರೆ. ಹಾಗೆ 1954 ಬೇಡರ ಕಣ್ಣಪ್ಪ ಚಿತ್ರದ ಮೂಲಕ ನಮ್ಮ ರಾಜ್ಕುಮಾರ್ ಅವರು ನಮ್ಮ ಈ ಸಿನಿಮಾ ಲೋಕಕ್ಕೆ ಪಾದಾರ್ಪಣೆ ಮಾಡಿದರು. ಅವರ ಕೊನೆಯ ಚಿತ್ರ ಅಂತ ಹೇಳಿದರೆ ಶಬ್ದವೇದಿ, ನಿಮಗೆಲ್ಲರಿಗೂ ಗೊತ್ತಿರ್ಬೋದು. ಅವರಿಗೆ ಹಾಗೆ ದಾದಾ ಸಾಹೇಬ್ ಫಾಲ್ಕೆ, ಪದ್ಮಭೂಷಣ, ಕರ್ನಾಟಕ ರತ್ನ, ಅತ್ಯುತ್ತಮ ನಟ, ಗೌರವ ಡಾಕ್ಟರೇಟ್, ಕೆಂಟುಕಿ ಕರ್ನಲ್, ಈ ಥರದ್ದು ಎಲ್ಲ ಅವರಿಗೆ ಪ್ರಶಸ್ತಿ ಕೂಡ ಸಿಕ್ಕಿದೆ. ಇವಾಗ ಇಲ್ಲಿ ಎಲ್ಲ ನೋಡಿ ನಾವು ಅಂಬರೀಷ್ ಅವರದು ಸಮಾಧಿ ಹತ್ರ ಕೂಡ ಹೋಗ್ತಾ ಇದ್ದೀವಿ. ಅಂಗಡಿಗಳಿವೆ ಇಲ್ಲಿ, ಜ್ಯೂಸ್ ಆಗಲಿ, ಐಸ್ ಕ್ರೀಮ್ಸ್ ಆಗಲಿ. ಹೋಗಿ ಬರ್ತಾ ಇರುವಾಗೆ ನೋಡಿ ಇಲ್ಲಿ ಪುನೀತ್ ರಾಜ್ಕುಮಾರ್ ಇದು ಒಂದು ಫೋಟೋ, ಹಾಗೆ ಅದರ ಮುಂದೆ ಶಿವ ಹಾಗೆ ಪಾರ್ವತಿ ಫೋಟೋವನ್ನು ಕೂಡ ಕೊಟ್ಟಿದ್ದಾರೆ. ಅಂದರೆ ಶಿವ ಪಾರ್ವತಿದ ಮಗ ನಮ್ಮ ಪುನೀತ್ ರಾಜ್ಕುಮಾರ್ ಅಂತೇಳಿ ಅರ್ಥ, ಗೊತ್ತಾಯ್ತಾ? ಇವಾಗ ಇಲ್ಲಿ ನಾವು ಅಂಬರೀಷ್ ಅವರದ್ದು ಸಮಾಧಿ ಪಕ್ಕ ಹೋಗ್ತಾ ಇದ್ದೀವಿ, ನೋಡ್ಬೋದು. ಮುಂಚೆ ಎರಡು ಕೂಡ ಜಾಯಿಂಟ್ ಇತ್ತು, ಇವಾಗ ಆ ಕಡೆ ಈ ಕಡೆ ಅಂತ ಹೇಳಿ ಕಂಪೌಂಡ್ ಮಾಡಿಬಿಟ್ಟಿದ್ದಾರೆ. ಆ ಕಡೆ ಅಂದರೆ ಫುಲ್ಲು ಜನ ಆ ಕಡೆ ಈ ಕಡೆ ಎಲ್ಲ ಹೋಗ್ತಾರೆ ಅಂತೇಳಿ ಆ ಕಡೆ ಹೋಗೋ ದಾರಿನೇ ಬೇರೆ, ಈ ಕಡೆ ಹೋಗೋ ದಾರಿನೇ ಬೇರೆ ಮಾಡಿದ್ದಾರೆ. ನೋಡಿ ಇಲ್ಲಿ ಎಂಟ್ರೆನ್ಸಲ್ಲೇ ನಮ್ಮ ಅಂಬರೀಷ್ ಅವ್ರದ್ದು, ರೆಬಲ್ ಸ್ಟಾರ್ ಅಂಬರೀಷ್ ಅವ್ರದ್ದು ಫೋಟೋನು ಅಲ್ಲ, ಸ್ಟ್ಯಾಚು ನಮ್ಮ ರೆಬಲ್ ಆಗಿ ಹಾಕಿದ್ದಾರೆ ನೋಡಿ. ರೆಬಲ್ ಸ್ಟಾರ್ ಅಂಬರೀಷ್ ಅವರ ಸ್ಟ್ಯಾಚು ಹೇಗಿದೆ. ಇದು ನೋಡಿ, ಇದೆ ಅಂಬರೀಷ್ ಅವರ ಸಮಾಧಿ.
ಇದನ್ನು ಅಷ್ಟೇ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ನೈನ್ಟೀನ್ 52 ಅಂಬರೀಷ್ ಅವರು ಹುಟ್ಟಿದ್ದು. ಅವರು ನಿಧನರಾಗಿದ್ದು ಡೇಟ್ ಅಂತ ಹೇಳಿದ್ರೆ 2018. ಜ್ಯೂಸು ಕಬ್ಬಿದ ಜ್ಯೂಸ್ ಕುಡಿತಾ ಇದ್ದೀವಿ. ಫ್ರೀಸ್ ಆಗಿದ್ದೇವೆ ಲಿಫ್ಟಲ್ಲಿ. ಸಾಧಾರಣ ಬಂದು ಹೋಟೆಲ್ ಹೋಯ್ತು. ಇತ್ತೆಂಕ್ ಹೋಟೆಲ್ ಹೋಯ್ದ ಮೊನ್ನ ಸೊನ್ನೆ ಇದು ಆರ್ಡ್ರ್ ಮಾಡ್ತದೆ ಇಡ್ಲಿ ತೋಚಪ್ಪ. ಎಂಚು